ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು ಹಾಗೂ ಉಮಾನಂದ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಸಂಕ್ರಾಂತಿ ಹಬ್ಬದ ವಿಶೇಷ ಏನು ಅಂತ ಒಂದು ಸ್ವಲ್ಪ ತೋದಲ್ಲಿ ಹೇಳ್ತೀನಿ. ಫ್ರೆಂಡ್ಸ್, ಇದು ಕೇವಲ ಎಳ್ಳು ಬೆಲ್ಲ ಹಂಚುವ ಹಬ್ಬವಲ್ಲ. ಇದು ಭಾರತೀಯ ಸನಾತನ ವಿಜ್ಞಾನ ಮತ್ತು ಖಗೋಳಶಾಸ್ತ್ರದ ಸಂಗಮ ಮತ್ತು ಬ್ರಹ್ಮಾಂಡದ ವಿಸ್ಮಯ ಅದ್ಭುತ. ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆಯಿಂದ ಹೇಳಿಕೊಳ್ಳಬೇಕಾದಂಥ ವಿಷಯ. ಸಾವನ್ನೇ ಕಾಯುತ್ತಿರುವ ಮಹಾಭಾರತದ ಪಿತಾಮರಿವರು ಅವರೇ ಭೀಷ್ಮ. ಅರ್ಜುನನ ಬಾಣದಿಂದ ಇಡೀ ದೇಹ ತೂತಾಗಿ ರಕ್ತ ಹರಿಯುತ್ತಿದ್ದರೂ ಹನಿ ನೀರಿಲ್ಲದೆ ಬರೋಬ್ಬರಿ 58 ದಿನಗಳು ಕಾಯುತ್ತಾ ಪ್ರಾಣ ಬಿಡದೆ ಮಲಗಿದ್ದರು. ಯಾಕೆ ಗೊತ್ತಾ? ಅವರಿಗೆ ಬೇಕಾದದ್ದು ದಕ್ಷಿಣಾಯನ ಕಾಲವಲ್ಲ, ಅವರಿಗೆ ಬೇಕಾದದ್ದು ಉತ್ತರಾಯಣದ ಪುಣ್ಯಕಾಲ. ಇದು ಮೋಕ್ಷದ ಕಾಲ. ಸೂರ್ಯನು ಮಕರ ರಾಶಿಗೆ ಬರುವ ತನಕ ಯಮನನ್ನೇ ಮುಂದೆ ಬರದಂತೆ ತಡೆದು ನಿಲ್ಲಿಸಿದ್ದೇ ಆ ಸಂಕ್ರಾಂತಿ. ಸಾವನ್ನೇ ಗೆದ್ದು ನಿಂತ ಆ ಭೀಷ್ಮರು ಕಾದಿದ್ದು ಇದೇ ಮಕರ ಸಂಕ್ರಾಂತಿಯು. ಇದು ಜಗತ್ತಿನ ಏಕೈಕ ಸೈಂಟಿಫಿಕ್ ಹಬ್ಬ. ಇದು ಎಲ್ಲ ಹಬ್ಬದಂತೆ ದಿನಾಂಕ ಬದಲಾಗೋದಿಲ್ಲ. ಜನವರಿ 14 ಮತ್ತು 15ರಂದು ಮಾತ್ರ ಬರುವ ಹಬ್ಬ. ಅದೇ ವಿಶೇಷ. ಇದು ಸಾಕ್ಷಾತ್ ಸೂರ್ಯನ ಚಲನವನ್ನೇ ಆಧರಿಸಿದ ಹಬ್ಬ. ಸಾವಿರಾರು ವರ್ಷದ ಹಿಂದೆಯೇ ಟೆಲಿಸ್ಕೋಪ್ ಇಲ್ಲದೆಯೇ ಕಂಡುಹಿಡಿದ ನಮ್ಮ ಋಷಿ ಮುನಿಗಳಿಗೆ ದೊಡ್ಡ ನಮಸ್ಕಾರ ಹೇಳಲೇಬೇಕು. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ನಡೆಯುವ ಈ ಹಬ್ಬವು ನಮ್ಮ ಕರ್ನಾಟಕದಲ್ಲಿ ಸಂಕ್ರಾಂತಿ ಎನಿಸಿಕೊಂಡಿದೆ. ತಮಿಳುನಾಡಿನಲ್ಲಿ ಇದು ಪೊಂಗಲ್ ಹಬ್ಬ, ಪಂಜಾಬಿನಲ್ಲಿ ಲೋಹ್ರಿ ಹಬ್ಬ, ಗುಜರಾತಿನಲ್ಲಿ ಇದು ಉತ್ತರಾಯಣ. ಹೀಗೆ ಹಲವಾರು ಹೆಸರುಗಳಲ್ಲಿ ಪ್ರಖ್ಯಾತವಾಗಿದೆ. ಅಷ್ಟೇ ಅಲ್ಲ, ಕುಂಭಮೇಳ ನಡೆಯುವುದು ಇದೇ ಕಾಲದಲ್ಲಿ. ಕೋಟ್ಯಾಂತರ ಭಕ್ತರು ಶಬರಿಮಲೆಗೆ ಹೋಗಿ ಮಕರ ಜ್ಯೋತಿಯನ್ನು ನೋಡುವುದು ಇದೇ ದಿನ. ಇನ್ನು ಎಳ್ಳು ಬೆಲ್ಲದ ರಹಸ್ಯವನ್ನು ನಾನು ಹೇಳಲೇಬೇಕು. ನಾವು ಎಳ್ಳು ಬೆಲ್ಲ ತಿನ್ನೋದು ರುಚಿಗಲ್ಲ, ಇದು ಚಳಿಗಾಲದಲ್ಲಿ ಬರುವ ಹಬ್ಬವಾದ್ದರಿಂದ ದೇಹಕ್ಕೆ ಉಷ್ಣತೆ ಕೊಡುತ್ತದೆ. ಎಳ್ಳನ್ನು ತಿಂದರೆ ದೇಹಕ್ಕೆ ಉಷ್ಣತೆ ಕೊಡುತ್ತದೆ, ಅಲ್ಲದೆ ನ್ಯಾಚುರಲ್ ಇಮ್ಯುನಿಟಿ ಬೂಸ್ಟರ್ ಕೊಡುತ್ತದೆ. ಬನ್ನಿ, ಅಜ್ಞಾನದಿಂದ ಸುಜ್ಞಾನದೆಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ ನಡೆಯೋಣ. ಇದು ನಮ್ಮ ಸಂಸ್ಕೃತಿ, ನಮ್ಮ ಹೆಮ್ಮೆ. ಮಕರ ಸಂಕ್ರಾಂತಿಯು ಕೇವಲ ಹಬ್ಬವಲ್ಲ, ಅದು ಬೆಳಕಿನ ಪಯಣ. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಈ ಉಮಾನಂದ ಚಾನಲನ್ನು ಹರಸಿ ಹಾರೈಸಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿರಿ, ಆಲ್ ಅಂತ ಬೆಲ್ ಐಕನ್ ಬಾರಿಸ್ರಿ. ಧನ್ಯವಾದಗಳು.